ಮಾಜಿ ಡಿಸಿಎಂ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ ಹುಟ್ಟುಹಬ್ಬ ಹಿನ್ನೆಲೆ ಮಂಡ್ಯದಲ್ಲಿ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಣೆ. ಮಂಡ್ಯದ ವಿದ್ಯಾ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ. ಅಶ್ವಥ್ ನಾರಾಯಣ ಹೆಸರಲ್ಲಿ ಅರ್ಚನೆ ಮಾಡಿಸಿದ ಬಿಜೆಪಿ ಕಾರ್ಯಕರ್ತರು. ಜಿಲ್ಲಾ ಬಿಜೆಪಿ ಯುವ ಮುಖಂಡ ಚಾಮರಾಜ್ ನೇತೃತ್ವದಲ್ಲಿ ಹುಟ್ಟುಹಬ್ಬ ಆಚರಣೆ. ಡಾಕ್ಟರ್ ಅಶ್ವಥ್ ನಾರಾಯಣ ಅವರಿಗೆ ಆಯಸ್ಸು, ಆರೋಗ್ಯ, ರಾಜಕೀಯ ಭವಿಷ್ಯ ಉಜ್ವಲಕ್ಕಾಗಿ ಪೂಜೆ ಪ್ರಾರ್ಥನೆ. ರಾಜಕೀಯವಾಗಿ ಮತ್ತಷ್ಟು ಯಶಸ್ಸು ಸಿಗಲಿ ಎಂದು ಕೂಡ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಇದೇ ವೇಳೆ ವಸಂತ್ ಕುಮಾರ್, ಸಿದ್ದರಾಜು, ಸಿಟಿ ಮಂಜು, ಶಿವಕುಮಾರ್, ಆರಾಧ್ಯ ಸೇರಿ ಹಲವರು ಭಾಗಿಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್ ಗಿರೀಶ್, NKS TV4 ಮಂಡ್ಯ. ನಾಡಪ್ರಭು ಕೆಂಪೇಗೌಡರ ಪ್ರತಿಷ್ಠಾನ, ನಮ್ಮ ನಾಯಕರು, ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಹಾಲಿ ಶಾಸಕರು ಆದಂಥ ಅಶ್ವಥ್ ನಾರಾಯಣರವರ ಜನ್ಮದಿನವಿದ್ದು ಇಂದು ನಮ್ಮ ಮಂಡ್ಯಕ್ಕೆ ಪವರ್ಫುಲ್ ದೇವಸ್ಥಾನ ಆದ ಶ್ರೀ ವಿದ್ಯಾ ಗಣಪತಿ ದೇವಸ್ಥಾನದಲ್ಲಿ ಅವರ ಹೆಸರಿನಲ್ಲಿ ಒಂದು ಅಭಿಷೇಕವನ್ನು ಹಮ್ಮಿಕೊಂಡಿದ್ದು, ಇದೇ ಅವರಿಗೆ ಇನ್ನು ಮುಂದೆ ಇನ್ನೂ ಹೆಚ್ಚೆಚ್ಚಿನ ಅಧಿಕಾರಗಳು ಸಿಗಲಿ ಅಂತೇಳಿ ಪ್ರಾರ್ಥಿಸುತ್ತಾ, ಮಂಡ್ಯಕ್ಕೆ ಅವರ ಕೊಡುಗೆ ತುಂಬ ಇದೆ. ಅವರು ಉನ್ನತ ಶಿಕ್ಷಣ ಸಚಿವರಾಗಿದ್ದಾಗ ನಮ್ಮ ಮಂಡ್ಯಕ್ಕೆ ದೊಡ್ಡದಾದಂಥ ವಿವಿಯನ್ನು ತಂದುಕೊಟ್ರು. ಅದಲ್ಲದೆ ಇದೇ ರೀತಿಯಾಗಿ ಮಹಿಳೆಯರಿಗೆ 10,000 ಲ್ಯಾಪ್ಟಾಪನ್ನು ನೀಡಿದರು. ಇದೆಲ್ಲ ಮಾಡ್ತಾ ಇರೋದ್ರಿಂದ ನಮ್ಮ ಮಂಡ್ಯಕ್ಕೂ ಅವ್ರಿಗೂ ಯಾವುದೋ ಒಂದು ಅವಿನಾಭಾವ ಸಂಬಂಧ ಇದೆ ಅಂತ ಹೇಳಿ ಅವ್ರನ್ನ ಇನ್ನೂ ಉನ್ನತವಾಗಿ ಬೆಳೀಲಿ ಅಂತ ಹೇಳಿ ನಮ್ಮ ಒಕ್ಕಲಿಗರ ಲೀಡರ್ ಆದಂಥ ಅಶ್ವಥ್ ನಾರಾಯಣ ಅವರಿಗೆ ತಾಯಿ ಚಾಮುಂಡೇಶ್ವರಿಗೆ ಹಾಗೂ ಹೊರನಾಡು ಅನ್ನಪೂರ್ಣೇಶ್ವರಿ ಅವ್ರಿಗೆ ಇನ್ನೂ ಶಕ್ತಿ ಕೊಟ್ಟು ಇನ್ನೂ ಉನ್ನತವಾಗಿ ಬೆಳೀಲಿ ಅಂತೇಳಿ ಕೇಳ್ಕೊತೀನಿ. ಇದಕ್ಕೆಲ್ಲ ನಮ್ಮ BJP ಹಾಗೂ ಮತ್ತು ನಮ್ಮ ಜಿಲ್ಲಾ ಒಕ್ಕಲಿಗರ ವೇದಿಕೆ, ಕೆಂಪೇಗೌಡರ ಒಕ್ಕಲಿಗರ ವೇದಿಕೆಯಿಂದ ಹಮ್ಮಿಕೊಳ್ಳಲಾಗಿದೆ. ಮಾಜಿ ಉಪಮುಖ್ಯಮಂತ್ರಿಗಳು, ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಒಕ್ಕಲಿಗರ ನಾಯಕರಾದಂಥ ಶ್ರೀಯುತ ಅಶ್ವಥ್ ನಾರಾಯಣ ಅವರಿಗೆ 57ನೇ ಜನ್ಮದಿನಾಚರಣೆ ಅಂಗವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಂಡ್ಯ ನಗರದ ಘಟಕದ ವತಿಯಿಂದ ವಿದ್ಯಾನಗರದ ಗಣಪತಿ ದೇವಸ್ಥಾನದಲ್ಲಿ ವಿಶೇಷವಾದಂಥ ಪೂಜೆ ಮಾಡಿ ಇಟ್ಕೊಂಡಿದ್ದೀವಿ. ತದನಂತರ ಮಮತೆಯ ಮಡಿಲಿನಲ್ಲಿ ಮಧ್ಯಾಹ್ನ 2 ಗಂಟೆಗೆ ಊಟದ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಜೊತೆ ಕೆರಗೋಡಿನಲ್ಲಿ ಚಾಮರಾಜು ನೇತೃತ್ವದಲ್ಲಿ ವೃದ್ಧಾಶ್ರಮಕ್ಕೆ ಬಟ್ಟೆ ವಿತರಣೆ ಇದೆ, ಹಣ್ಣು ವಿತರಣೆ ಇದೆ. ನಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ರೋಗಿಗಳಿಗೆ ಹಣ್ಣು ವಿತರಣೆ ಇದೆ. ಹಾಗಾಗಿ ಅಶ್ವಥ್ ನಾರಾಯಣ್ ಅವರು ಮಂಡ್ಯ ಜಿಲ್ಲೆಗೆ ಬಹಳ ಒತ್ತು ನೀಡಿ ಇಲ್ಲಿ ICU ಯೂನಿಟ್ ಕೊಟ್ಟು ಆಸ್ಪತ್ರೆಗಳಿಗೆ ಮಂಡ್ಯ ಅಂತ ಹೇಳಿದ್ರೆ ಅವರಿಗೆ ವಿಶೇಷವಾದಂಥ ಕಾಳಜಿ. ಅವರು ಇನ್ನೂ ಎತ್ತರಕ್ಕೆ ಬೆಳೀಬೇಕು. ಇದೇ ವಿಮಾನ ನಿಲ್ದಾಣ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡಿದಂಥ ಸಂದರ್ಭದಲ್ಲಿ ಕೆಂಪೇಗೌಡ ಹೆಸರಿಟ್ಟ ತಕ್ಷಣಕ್ಕೆ ಅವರು ಕೆಂಪೇಗೌಡ ಪ್ರತಿಮೆ ನಿರ್ಮಾಣ ಮಾಡಿ ಒಕ್ಕಲಿಗರಿಗೆ ಹಿರಿಮೆಯನ್ನು ಹೆಚ್ಚಿಸಿದ್ದಾರೆ. ಅವರು ಒಕ್ಕಲಿಗರ ನಾಯಕರಾಗಿ ಬೆಳೀಬೇಕು. ಮುಂದಿನ ದಿನಗಳಲ್ಲಿ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಆಶಿಸ್ತಾ ನಾವೆಲ್ಲ ಮಂಡ್ಯ ನಗರದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ವತಿಯಿಂದ ಅವರು ಮುಖ್ಯಮಂತ್ರಿ ಆಗಲಿ ಅಂತ ದೇವರಲ್ಲಿ ಆಶಿಸ್ತೀವಿ. ನಮಸ್ಕಾರ.